ಇಲ್ಲಿಯವರೆಗೂ ಎಲ್ಲೂ ಕೂಡ ಸಂದರ್ಶನವನ್ನ ಕೊಡದೇ ಇರುವಂತಹ ಸುಜಾತಾ ಭಟ್ ಅವರು ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸಂದರ್ಶನವನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸ್ವಲ್ಪ ಭಾಗವನ್ನ ತೋರಿಸಿದೀವಿ. ಇನ್ನುಳಿದಂತಹ ಸ್ಫೋಟಕ ಮಾತುಗಳು ಇಲ್ಲಿದೆ ನೋಡಿ. ಈಗ ಮೇಡಮ್ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ರಂಗಪ್ರಸಾದ್ ಅನ್ನೋರ ಮನೆಗೆ ತಾವು ಕೇರ್ ಟೇಕರ್ ಆಗಿ ಹೋಗಿದ್ರಿ. ಆ ಒಂದು ಸಂಬಂಧದಿಂದ ಈ ವಾಸಂತಿ ಫೋಟೋ ತಮಗೆ ಸಿಕ್ಕಿದೆ. ನಾನು ಕೇರ್ ಟೇಕರ್ ಆಗಿ ನಾನು ಆ ಸಂದರ್ಭದಲ್ಲಿ ನನಗೆ ಯಾವ ಫೋಟೋನೂ ಇಲ್ಲ. ನಾನು ಹೇಳ್ತಿದ್ದೀನಲ್ಲ, ಒಂದೇ ಒಂದು ಫೋಟೋನೂ ಇಲ್ಲ ಮನೆಯಲ್ಲಿ. ಅವಳೇ ಎಲ್ಲನೂ ಎತ್ಕೊಂಡು ಅವತ್ತು ಬಂದು ಅವರ ಮಗಳೇ ಬರುವ ಆಲ್ಬಮ್ ಎಲ್ಲ ಅವಳೇ ಎತ್ಕೊಂಡು ಹೋಗಿದ್ದಾಳೆ. ಅವಳಿಗೆ ಒಂದು ಬ್ಯಾಗಲ್ಲಿ ಹಾಕಿ ನಾನು ಕೊಟ್ಟು ಬಿಟ್ಟಿದ್ದೀನಿ. ನನ್ನ ಮನೆಯಲ್ಲಿ ನಂದು ಯಾವುದು ಫೋಟೋ ಇಲ್ಲ. ಇದು ಅವರ ಫಸ್ಟ್ ವೈಫ್. ಇದು ಯಾರ ವೈಫು ಮೇಡಮ್? ಅದು ರಂಗಪ್ರಸಾದ್. ಇದು ಒಂದು ಫೋಟೋ ಇಟ್ಕೊಂಡಿದ್ದೀನಿ. ಅವರು ಸತ್ತು ಹೋಗಿದ್ದಾರೆ ಮುತ್ತೈದೆಯಾಗಿ ಅಂತ, ಅವರಿಗೊಂದು ಗೌರವ ಕೊಡಬೇಕು ಅಂತ ಹೇಳ್ಕೊಂಡು. ಆಯಿತಾ? ಇದು ರಂಗಪ್ರಸಾದ್ ಫೋಟೋ, ನನ್ನ ಮನೆಯಲ್ಲಿರೋದು ಫೋಟೋ. ಆಯಿತಾ? ಇದು ನಮ್ಮ ತಾಯಿದು ಫೋಟೋ ನೋಡಿ. ನನ್ನ ತಾಯಿಗೂ ನನ್ನ ಮೊಮ್ಮಗಳಿಗೂ ಹೋಲಿಕೆ ಬರ್ತದಾ ಇಲ್ವಾ? ನನ್ನ ಮಗಳಿಗೂ ಬರ್ತದಾ ಇಲ್ವಾ? ಹೌದು, ಬರ್ತದಾ ಇಲ್ವಾ? ಮತ್ತೆ ಹೇಗೆ ಹೇಳ್ತಾರೆ? ಸುಳ್ಳು ಹೇಳಬಾರ್ದು ಸರ್. ಹೌದು, ಸುಳ್ಳು ಹೇಳಬಾರ್ದು ಯಾವತ್ತು. ಯಾರಿಗಾದ್ರೂ ಹೇಳಬೇಕಾಗಿದ್ರೆ ಅದು ಕರೆಕ್ಟ್ ಆಗಿರಬೇಕು. ನೋಡಿ ನೋಡಿ, ನಾನು ಹೇಗಿದ್ದೆ ಅಂತ ಹೇಳಿ. ಹೇಗಿದ್ದೆ ಅಂತ ಹೇಳಿ ಸರ್. ಇದು ಯಾರು ಮೇಡಮ್? ಯಾವುದು? ಇದೇ ರಂಗಪ್ರಸಾದ್. ಇದು ತಾವು? ಹೌದು. ಇದು ESIಗೆ ನಾನು ಫೋಟೋ ಕೊಡಬೇಕಾಗಿತ್ತು. ಆವಾಗ ಮೆಡಿಕಲ್ಗೆ ಇವರಿಗೋಸ್ಕರ ನಾನು ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ESI ನನಗೆ ಕೊಡ್ತಾಯಿದ್ರು. ಇದರಿಂದ ನಾವು ಜೊತೆಯಾಗಿ ಫೋಟೋ ತೆಗೆದಿರೋದು. ಇವರಿಗೆ ESIಗೋಸ್ಕರ. ಮಕ್ಕಳು ನೋಡಿದ್ದಾರೆ ಅನ್ನೋದಕ್ಕೇನಿದೆ? ಮಕ್ಕಳು ನೋಡಿದ್ದಾರೆ ಅನ್ನೋದಕ್ಕೇನಿದೆ ಹೇಳಿ ಸರ್? ಎಲ್ಲ ಇದೆ ಇಲ್ಲಿ ESIದು ನೋಡಿ. ಅವಳು ನೋಡ್ಕೊಂಡಿದ್ದಾಳೆ ಅನ್ನೋದಕ್ಕೆ ಏನಾದರೂ ಇದೆಯಾ? ಮತ್ತೆ ಹೇಳಿ, ಇನ್ನೇನು ಹೇಳಬೇಕು? ಒಂದು ಮಾತಾಡೋದಕ್ಕಾದರೂ ಕರೆಕ್ಟಾಗಿರಬೇಕು ಸರ್. ಇಲ್ಲಿ ಯಾರನ್ನು ಬೇಕಾಗಿದ್ರೆ ಕೇಳಿ, ಅವರನ್ನು ನಾನು ದುಡ್ದು ಸಾಕಿದ್ದೀನಿ, ಅವರನ್ನು ದುಡ್ದು ನೋಡ್ಕೊಂಡಿದ್ದೀನಾ ಇಲ್ವಾ ಅಂತ. ಅವರು ಅಲ್ಲಿ ಹೇಳಿದ್ರು ಸ್ವಲ್ಪ ದಿನ ಅವರು ಪಾಪ ಬರ್ತಿದ್ರು ಅಲ್ಲಿಗೆ. ಹೌದು ಹೌದು ಹೌದು, ಪಾಪ ಬರ್ತಿದ್ರು, ನಡ್ಕೊಂಡು ಬರುವವರು. ಅವ್ರಿಗೆ ಆಗದಿದ್ರು ನಡ್ಕೊಂಡು ಬರ್ತಿದ್ರು. ಬಾ ನೀನೊಬ್ಬಳೇ ಹೋಗ್ತಾ ಇದೆಯಲ್ಲ, ನಾನು ಬರ್ತೀನಿ ಅಂತ. ಆದರೆ ಅವರಿಗೆ ನಾನು ಯಾವುದನ್ನು ಎತ್ತಿ ತಗೊಂಡು ಬರೋಕ್ಕೆ ನಾನು ಯಾವುದನ್ನು ಕೊಡ್ತಿರ್ಲಿಲ್ಲ. ನನಗೂ ಒಂದು ಮಾನವೀಯತೆ ಇದೆ ಸರ್. ಯಾವಾಗ ತೀರ್ಕೊಂಡಿದ್ದು ಮೇಡಮ್? ಜನವರಿ 5ರಲ್ಲಿ. ಇದೇ ವರ್ಷ ಮೊನ್ನೆ. ಏನು ವಯಸ್ಸು ಸಹ? 80+ ಆಗಿತ್ತು. ವಯೋಸಹಜ ಮತ್ತು ಹಾರ್ಟ್ ಅಟ್ಯಾಕ್, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಯಿತು. ಅವ್ರು ನನ್ನ ಕೈಯಲ್ಲೇ ಸತ್ತು ಹೋಗಿದ್ದು ಸರ್. ಆ ಸಂದರ್ಭದಲ್ಲಿ ಈಗ ರಂಗಪ್ರಸಾದ್ ಅವರು ಸತ್ತಂಥ ಸಂದರ್ಭ ಅವ್ರ ಮಗ, ಸೊಸೆ, ಇವರು ಯಾರ್ಯಾರು, ಇವರು ಅಥವಾ ಅವ್ರ ಕುಟುಂಬಸ್ಥರು ಯಾರು ಇಲ್ವಾ? ಅವರು ಹೇಗೆ ಅಂತ? ಮಗಳು ಬಂದಿದ್ಲು. ಯಾರಿದೆ? ವಾಸಂತಿ ಬಂದಿದ್ದ? ಅಲ್ಲ, ವಾಸಂತಿ ಇಲ್ಲ. ಸೊಸೆ ಯಾರು ಬಂದಿಲ್ಲ. ಮಗ ಇಲ್ಲ, ಮಗ ಸತ್ತೋಗಿದ್ದಾನೆ. ಮಗಳು ಬಂದಿದ್ಲು. ಮಗಳು ಬಂದು ಎಲ್ಲ ಮಾಡಿದ್ಲು. ಅವರದ್ದು ಕಾರ್ಯ ಏನು ಮಾಡಬೇಕು ಅದು ಅವಳ ಹಕ್ಕು, ಅವಳು ಮಾಡಿದ್ದಾಳೆ. ವಿದ್ಯಾ ಅಂತ. ಅವ್ರು ಎಲ್ಲಿದ್ದಾರೋ ನನಗೂ ಗೊತ್ತಿಲ್ಲ. ನಾನು ಯಾಕೆ ಹೇಳಿ? ಅವ್ರು ನನಗೆ ಸಂಬಂಧ ಇಲ್ಲ. ಈಗ ಕೊನೆಯದಾಗಿ ತಮ್ಮ ಇದು ಮಗಳು ಇರೋದಂತೂ ಸತ್ಯ. ಈಗ ಏನು ಊಹಾಪೋಹಗಳಿದ್ದಾವೆ ಅವಕ್ಕೆಲ್ಲ ತೆರೆ ಎಳಿತಿದ್ದೀರಿ ಅಂತ? ಹೌದು, ನಾನು ಊಹಾಪೋಹಗಳಿಗೆಲ್ಲ ತೆರೆ ಎಳಿತಾ ಇದ್ದೀನಿ. ದಯವಿಟ್ಟು ಇನ್ನು ಮುಂದೆ ಯಾವುದನ್ನು ಅಪಪ್ರಚಾರ ಮಾಡಬೇಡಿ ಅಷ್ಟೇ. ಇಲ್ಲಿಗೆ ಲಾಸ್ಟು. ನನಗೆ ಏನು ನಾನು ಕೇಳಿದ್ದೀನಿ ಅದು ಅಷ್ಟೇ ನನಗೆ ಬೇಕಾಗಿರೋದು. ಯಾವ ಇನ್ವೆಸ್ಟಿಗೇಷನು ಯಾವುದು ಏನೂ ನನಗೆ ಬೇಡ. ಇದಿಷ್ಟು ಅನನ್ಯ ಭಟ್ ನನ್ನ ಮಗಳು. ಅದಕ್ಕೆ ಬೇಕಾದಂತಹ ಫೋಟೋ ಏನಿತ್ತು ಅದನ್ನು ನಾನು ಕೊಟ್ಟಿದ್ದೀನಿ. ವಸಂತಿ ಫೋಟೋ ಅಲ್ಲ ಅದು. ಮತ್ತು ನನ್ನ ತಾಯಿಯನ್ನು ನೋಡಿ, ಆಕೆಗೂ ಮತ್ತು ನನ್ನ ಮಗಳಿಗೂ ಹೋಲಿಕೆ ಇದೆ.
ಈಗ ಏನು ಒಂದಷ್ಟು ಸ್ಪೆಕ್ಯುಲೇಷನ್ ಹರಡಿಸ್ತಿದ್ದಾರಲ್ಲ ಅದರ ಅವಶ್ಯಕತೆ ಇಲ್ಲ. ನಾನು ದುಡಿದು ಈ ವಯಸ್ಸಲ್ಲೂ ಕೂಡ ದುಡಿದು ನಾನು ಬದುಕ್ತಿದ್ದೀನಿ. ಯಾರನ್ನಾರು ಬೇಕಾದ್ರೆ ಕೇಳಿ, ಇಲ್ಲಿ ನಾನು ಒಂದು ಪಾರ್ಕ್ ಬಳಿ ಜ್ಯೂಸನ್ನು ಮಾರಿ ಬದುಕ್ತಿದ್ದೀನಿ. ಹೀಗಿದ್ದು ಕೂಡ ನನ್ನ ಮೇಲೆ ನನ್ನ ಮಗಳನ್ನು ಕೊನೆಯದಾಗಿ ಅಂತ್ಯಕ್ರಿಯೆಯನ್ನು ವಿಧಿವತ್ತಾಗಿ ಮಾಡಬೇಕು. ಹೀಗಾಗಿ ಅಲ್ಲೇನಾದರೂ ಬಾಡಿಗಳು ಸಿಕ್ತಂತಹ ಸಂದರ್ಭದಲ್ಲಿ, ಮೂಳೆ ಸಿಕ್ತಂತಹ ಸಂದರ್ಭದಲ್ಲಿ ಕೊಡಿ. ಮತ್ತು ನಾನು ಇದ್ರ ಬಗ್ಗೆ ಯಾರ ಮೇಲೂ ಅಲಿಗೇಷನನ್ನು ಮಾಡ್ತಿಲ್ಲ ಅನ್ನೋ ಮಟ್ಟಿಗೆ ಇದೀಗ ಸುಜಾತಾ ಭಟ್ ಅವರು ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಸೊ ಎಲ್ಲವನ್ನ ಕೂಡ ವಿವರವಾಗಿ ಸುಜಾತಾ ಭಟ್ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ನಾನು ಎಲ್ಲಿದ್ದೆ, ಏನು ಮಾಡ್ತಾ ಇದ್ದೆ, ಅನನ್ಯ ಭಟ್ ಎಲ್ಲಿದ್ದಿದ್ದು, ಇವೆಲ್ಲವನ್ನ ಕೂಡ ಇನ್ ಡೀಟೇಲ್ ಆಗಿ ಹೇಳಿದ್ದಾರೆ. ಜೊತೆಗೆ ಅವರು ಎಲ್ಲಿ ವಾಸ ಮಾಡ್ತಾ ಇದ್ದಿದ್ದು, ಫೋಟೋಗಳು ಯಾವುದಿದೆ, ಅವ್ರು ಯಾರ ಜೊತೆಗಿದ್ರು ಅವ್ರ ಫೋಟೋ ಇದೆ, ತಾಯಿಯ ಫೋಟೋವನ್ನು ಕೂಡ ತೋರಿಸಿದ್ರು. ಜೊತೆಗೆ ಅವ್ರು ಯಾರ ಜೊತೆಗಿದ್ರು ಅವರ ಮೊದಲನೇ ಪತ್ನಿಯ ಫೋಟೋ ಕೂಡ ಅವರ ಬಳಿ ಇದೆ. ಸೊ ಇದು ನಾನೇನು ಫೋಟೋ ತೋರಿಸಿದ್ದೀನಿ ಅದು ನನ್ನ ಮಗಳ ಫೋಟೋನೇ ನೋಡಿ, ನನ್ನ ತಾಯಿಗೂ ಮತ್ತು ನನ್ನ ಮಗಳಿಗೂ ಸಾಮ್ಯತೆ ಇಲ್ವಾ, ಇಲ್ಲಿ ಕಾಣಿಸಲ್ವಾ ನಿಮಗೆ ಅಂತ ಅದನ್ನು ಕೂಡ ಪ್ರಶ್ನೆ ಮಾಡಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿಯವರೆಗೂ ಏನೆಲ್ಲ ನಿಮ್ಗೆ ಅನುಮಾನಗಳಿತ್ತು ಅದೆಲ್ಲವೂ ಕೂಡ ಕ್ಲಿಯರ್ ಆಗಿದೆಯಲ್ವಾ. ಇನ್ಮೇಲೆ ಯಾರೂ ಈ ಅನುಮಾನವನ್ನು ವ್ಯಕ್ತಪಡಿಸ್ಬೇಡಿ. ನಾನು ಕೇಳಿರೋದು ತನಿಖೆ ಏನು ಮಾಡೋಕ್ಕೆ ಹೋಗಬೇಡಿ, ನನಗೆ ಮೂಳೆಗಳನ್ನು ಕೊಡಿ ಸಾಕು, ನಾನಷ್ಟೇ ಸನಾತನ ಹಿಂದೂ ಧರ್ಮದ ಪ್ರಕಾರ ನಾನು ಅಂತ್ಯಕ್ರಿಯೆಯನ್ನು ಮಾಡ್ತೀನಿ, ಅಷ್ಟೇ ಕೇಳ್ತಾ ಇರೋದು ನಾನು ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಪಬ್ಲಿಕ್ ಟಿವಿ ಜೊತೆಗೆ ಈ ಸ್ಫೋಟಕ ಸಂದರ್ಶನದಲ್ಲಿ ಸುಜಾತಾ ಭಟ್ ಅವರು ಬಿಚ್ಚಿಟ್ಟಿರುವಂತಹ ಸ್ಫೋಟಕ ಮಾತುಗಳು.